ಬಂಧನದ ಭೀತಿಯಿಂದ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ಭವಾನಿ ಅನ್ನೋ ಇನ್ಫಾರ್ಮೇಶನ್ ಲಭ್ಯವಾಗ್ತಿದೆ. ಮತ್ತೊಂದು ಕಡೆ ಹಾಸನದಲ್ಲೂ ಇಲ್ಲ, ಅತ್ತ ಮೈಸೂರಲ್ಲೂ ಇಲ್ಲಂತೆ, ತವರಲ್ಲೂ ಕೂಡ ಇಲ್ವಂತೆ. ಸಾಲಿಗ್ರಾಮದ ತವರು ಮನೆಯಲ್ಲೂ ಕೂಡ ಭವಾನಿ ರೇವಣ್ಣ ಅವರ ಸುಳಿವಿಲ್ವಂತೆ. ಕಿಡ್ನಾಪ್ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಭವಾನಿ ಅವರು ನಾಪತ್ತೆಯಾಗಿದ್ದಾರೆ. ಏಪ್ರಿಲ್ 26ಕ್ಕೆ ಅಣ್ಣ ಮೃತಪಟ್ಟಾಗ ತವರಿಗೆ ಬಂದಿದ್ದ ಭವಾನಿ ರೇವಣ್ಣ ಬಳಿಕ ವಾರದ ಹಿಂದೆಯಷ್ಟೇ ಸಾಲಿಗ್ರಾಮಕ್ಕೆ ಭವಾನಿ ಅವರು ಹೋಗಿದ್ರಂತೆ. ಕಳೆದ ಒಂದು ವಾರದಿಂದ ಖಾಲಿಯಾಗಿರುವ ತವರು ಮನೆ, ಇನ್ನು ಹಾಸನದ ಮನೆಯಲ್ಲೂ ಕೂಡ ಇಲ್ಲ, ಸಾಲಿಗ್ರಾಮದ ಮನೆಯಲ್ಲೂ ಇಲ್ಲ, ಮೈಸೂರಲ್ಲೂ ಕೂಡ ಇಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಅವರಿಗೂ ಕೂಡ ಬಂಧನ ಭೀತಿ ಇದೆ. ಎಲ್ಲಿ ಅರೆಸ್ಟ್ ಆಗ್ಬಿಡ್ತೀನೋ ಅನ್ನುವಂತಹ ಆತಂಕ ಭವಾನಿ ರೇವಣ್ಣ ಅವರಲ್ಲೂ ಕೂಡ ಕಾಡ್ತಾ ಇದೆ. ಸೊ ಹಾಗಾಗಿ ನಿರೀಕ್ಷಣಾ ಜಾಮೀನನ್ನ ಕೋರಿದ್ದಾರೆ. ಅದರ ಆದೇಶ ಇವತ್ತು ಬರಬೇಕಾಗಿದೆ. ಇದೆಲ್ಲದರ ಮಧ್ಯೆ SITಯಿಂದ ಭವಾನಿ ಅವರಿಗೆ ನೋಟಿಸ್ ಕೂಡ ಹೋಗಿದೆಯಂತೆ. ವಿಚಾರಣೆಗೆ ನಾಳೆ ಹೊಳೆನರಸೀಪುರದಲ್ಲಿ ಈ ಸ್ಥಳದಲ್ಲಿ ಹಾಜರಾಗಿ ಅಂತ, ನಾನು ಮನೆಯಲ್ಲಿ ಇರ್ತೀನಿ ಅನ್ನುವಂಥ ಉತ್ತರ ಕೂಡ ಹೋಗಿದೆಯಂತೆ. ಆದರೆ ಸದ್ಯಕ್ಕೆ ಭವಾನಿ ಅವರು ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಭವಾನಿ ರೇವಣ್ಣ ಅವರು ಹೊಳೆನರಸೀಪುರದಲ್ಲೂ ಇಲ್ಲ, ಹಾಸನದಲ್ಲೂ ಇಲ್ಲ, ಮೈಸೂರಲ್ಲೂ ಇಲ್ಲ, ಸಾಲಿಗ್ರಾಮದಲ್ಲೂ ಇಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ಈ ಪ್ರಕರಣದ ಪ್ರಮುಖ ಆರೋಪಿ ಅಂದರೆ ಈ ಎಲ್ಲ ಪೆನ್ ಡ್ರೈವ್ ಆಗಿರಬಹುದು, ವಿಡಿಯೋ ವೈರಲ್ ಆಗಿರಬಹುದು, ವಿಡಿಯೋ ಮೇಕಿಂಗ್ ಆಗಿರಬಹುದು, ಇದೆಲ್ಲ ಪ್ರಕರಣದ ಪ್ರಮುಖ ಆರೋಪಿ ಸ್ಥಾನದಲ್ಲಿರುವಂತಹ ಭವಾನಿ ಪುತ್ರ ಪ್ರಜ್ವಲ್ ರೇವಣ್ಣ ಅವರು ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಅವರು ಬೆಂಗಳೂರಿಗೆ ಬರ್ತಾ ಇದ್ದಂತೆ ಅವ್ರನ್ನ SIT ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಪುತ್ರ ಅರೆಸ್ಟ್ ಆದ ನಂತರ ಈ ಪ್ರಕರಣ ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ಭವಾನಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಬಹುದು. ಭವಾನಿ ಅವರನ್ನ, ಅವರ ಪುತ್ರನನ್ನ ಮತ್ತು ರೇವಣ್ಣನವರನ್ನ ಅಧಿಕಾರಿಗಳು ಮನಸ್ಸು ಮಾಡಿದರೆ ಇವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಬಹುದಾಗಿದೆ. ಒಬ್ಬರ ಸ್ಟೇಟ್ಮೆಂಟ್ಗೂ ಮತ್ತೊಬ್ಬರ ಸ್ಟೇಟ್ಮೆಂಟ್ಗೂ ಲಿಂಕ್ ಇದೆಯಾ ಅನ್ನುವಂತಹ ಅಂಶವನ್ನು ಪರಿಗಣನೆಗೆ ತೆಗೆದುಕೊಳ್ಳಬಹುದಾಗಿದೆ. ಒಬ್ರು ಏನು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ಮತ್ತೊಬ್ರು ಏನು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ತಾಳೆ ಆಗ್ತಾ ಇದೆಯಾ? ಅವ್ರು ಹೇಳಿರುವಂತಹ ಡೇಟಾ ಅಥವಾ ಡೇಟ್ಗೂ ಇವ್ರು ಹೇಳಿರುವಂತಹ ಡೇಟ್ಗೂ ಅಥವಾ ವ್ಯಕ್ತಿಗಳಿಗೂ ತಾಳೆ ಆಗ್ತಾ ಇದೆಯಾ ಅನ್ನುವಂತಹ ಇನ್ಫಾರ್ಮೇಷನ್ನ ಮನಸ್ಸು ಮಾಡಿದರೆ SIT ಅಧಿಕಾರಿಗಳು ಆ ಮಾಹಿತಿಯನ್ನು ಕಲೆ ಹಾಕಬಹುದು. ಇವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇಷ್ಟು ದಿನ ಭವಾನಿ ಅವರು ಆರಾಮಾಗಿ ಅಲ್ಲಿ ತಮ್ಮ ಮನೆಯಲ್ಲಿ, ಹೊಳೆನರಸೀಪುರ ಮನೆಯಲ್ಲಿ ಅವರು ಇದ್ರು. ಆದರೆ ಈಗ ಭವಾನಿ ಅವರು ಪುತ್ರ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಂತೆ ಅವರು ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಸದ್ಯಕ್ಕೆ ಭವಾನಿ ಅವರ ಸುಳಿವಿಲ್ಲ. KR ನಗರ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಭವಾನಿ ಅವರ ದೂರದ ಸಂಬಂಧಿ, ಪ್ರಕರಣದ A2 ಆರೋಪಿ ಸತೀಶ್ ಬಾಬುನೇ ಅವ್ರನ್ನ ಕಿಡ್ನಾಪ್ ಮಾಡಿಸಿದ್ದು ಅಂತ ಹೇಳಿ ದೂರುದಾರ ಉಲ್ಲೇಖ ಮಾಡ್ತಾರೆ. ಸೊ ಆ ದೂರುದಾರ ಉಲ್ಲೇಖ ಮಾಡಿರುವಂತಹ ಅಂಶ ಒಂದು ಕಡೆಯಾದರೆ, ಮತ್ತೊಂದು ಕಡೆ ಆ ಕಿಡ್ನಾಪ್ ಆಗಿದ್ರು ಅಂತ ಹೇಳಲಾಗ್ತಾ ಇದ್ದಂತಹ ಸಂತ್ರಸ್ತೆ ಮಹಿಳೆಯನ್ನ SIT ಅಧಿಕಾರಿಗಳು ಬೆಂಗಳೂರಿಗೆ ಕರ್ಕೊಂಡ್ಬಂದು ಕೌನ್ಸಿಲಿಂಗ್ ಮಾಡಿ ಅವರಿಗೆ ಸಾಂತ್ವನ ಕೇಂದ್ರದಲ್ಲಿಟ್ಟು ತದನಂತರ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಆ ಸ್ಟೇಟ್ಮೆಂಟ್ನಲ್ಲಿ ಭವಾನಿ ಅವರು ಮನೆ ಕೆಲಸದ ಸಂದರ್ಭದಲ್ಲಿ ಹೇಗೆ ನಡೆಸ್ಕೊಳ್ತಾ ಇದ್ರು, ಅಥವಾ ಭವಾನಿ ಅವರು ಏನಾದರೂ ಬೆದರಿಸಿದ್ರಾ, ಫೋನಲ್ಲಿ ಭವಾನಿ ಅವರ ವಾಯ್ಸ್ ಏನಾದರೂ ಕೇಳಿದ್ರಾ, ಭವಾನಿ ಅವರು ಏನಾದರೂ ಆ ಸಂತ್ರಸ್ತೆ ಮಹಿಳೆಯನ್ನ ಬೆದರಿಸಿ ಅವರ ಜೊತೆ ಮಾತನಾಡಿಸಿ ಕಿಡ್ನ್ಯಾಪ್ ಮಾಡಿಸುವಲ್ಲಿ ಇವರ ಪಾತ್ರ ಏನಾದರೂ ಇತ್ತಾ? ಇದೆಲ್ಲದರ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಭವಾನಿ ಅವರನ್ನ ಅವರು ಯಾವುದೇ ಕ್ಷಣದಲ್ಲಾದರೂ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ಇದರಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ ಭವಾನಿ ಅವರಿಂದ ಆಗ್ತಾ ಇದೆಯಾ ಅಂತ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾರೆ. ರವಿ, ಒಂದು ಕಡೆ ಭವಾನಿ ಅವರಿಗೆ SIT ನೋಟಿಸ್ ಕೊಟ್ಟಿದೆ, ನಾಳೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಭವಾನಿ ಹೇಳ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದ್ರೆ, ಮತ್ತೊಂದು ಕಡೆ ಭವಾನಿ ಅವರ ಸುಳಿವಿಲ್ಲ ಅಂತ. ಹಾಗಾದ್ರೆ ಎಲ್ಲಿ ಹೋಗಿರಬಹುದು, ಯಾಕೆ? ಪ್ರಮುಖವಾಗಿ ಭವಾನಿ ರೇವಣ್ಣ ಅವರು ಎಲ್ಲಿದ್ದಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿರೋದು. SIT ಅಧಿಕಾರಿಗಳು ಭವಾನಿ ರೇವಣ್ಣ ಅವರಿಗೆ ಒಂದೆಡೆ ನೋಟಿಸ್ ಕೊಟ್ಟಿದ್ದಾರೆ. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರ ಬಂಧನ ಆಗುತ್ತೆ ಅಂತ ಹೇಳಿ ಊಹೆ ಇದೆ. ಹಾಗಾಗಿ ಆ ಕಾರಣಕ್ಕಾಗಿಯೇ ಭವಾನಿ ರೇವಣ್ಣ ಅವರು ಈಗ ತಲೆ ಮರೆಸ್ಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಆರಂಭದಲ್ಲಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಆದಂತಹ ಸಂದರ್ಭದಲ್ಲಿ ಅವರು ಹಾಸನದ ಹೊಳೆನರಸೀಪುರದ ನಿವಾಸದಲ್ಲಿದ್ರು. ನಂತರ ಕಿಡ್ನಾಪ್ ಪ್ರಕರಣ ಆದಾಗ ಸಾಲಿಗ್ರಾಮದಲ್ಲಿ ತವರು ಮನೆಗೆ ತೆರಳಿದ್ರು. ಅವರ ತವರು ಮನೆಯಲ್ಲಿದ್ದಂತಹ ಅವರ ಅಣ್ಣ ಪ್ರಕಾಶ್ ಅವರು ನಿಧನ ಹೊಂದಿದ್ರು. ಅವರ ಅಂತ್ಯಕ್ರಿಯೆಯಲ್ಲೂ ಕೂಡ
ಭವಾನಿ ರೇವಣ್ಣ ಅವರು ಪಾಲ್ಗೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಅದಾದ ಬಳಿಕವೂ ಕೂಡ 2 ಬಾರಿ ಸಾಲಿಗ್ರಾಮಕ್ಕೆ ಆಗಮಿಸಿದಂತಹ ಭವಾನಿ ರೇವಣ್ಣ ಅವರು ಪ್ರಕಾಶ್ ಅವರ ನಿವಾಸದಲ್ಲೇ ಇದ್ರು. ಆದ್ರೆ ಕಳೆದ 1 ವಾರದಿಂದ ಅವರು ಈ ಒಂದು ಅದೇ KR ನಗರ ತಾಲೂಕಿನ ಸಾಲಿಗ್ರಾಮಕ್ಕೂ ಕೂಡ ಅವರು ಬಂದಿಲ್ಲ. ಅತ್ತ ಹೊಳೆನರಸೀಪುರದಲ್ಲೂ ಕೂಡ ಇಲ್ಲ. ಹಾಗಾಗಿ ಭವಾನಿ ರೇವಣ್ಣ ಈಗ ಎಲ್ಲೋಗಿದ್ದಾರೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಇನ್ನು ಬಂಧನದ ಭೀತಿಯಿಂದಾಗಿ ಭವಾನಿ ರೇವಣ್ಣ ಅವರು ತಲೆಮರೆಸ್ಕೊಂಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಒಂದೆಡೆ ಅವರು ಅವರ ಖಾಸಗಿ ತೋಟದ ಮನೆಯಲ್ಲಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದ್ರು ಕೂಡ SIT ಅಧಿಕಾರಿಗಳು ತಲಾಶ್ ನಡೆಸಿದಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ಅವರು ಪತ್ತೆ ಆಗ್ತಿಲ್ಲ ಸಭಾ. ಬಟ್ ರವಿ, ತುಂಬಾ ಕುತೂಹಲ ಅಂತ ಅನ್ನಿಸ್ತಾ ಇದ್ದಿದ್ದು ಅವರು ಅಪ್ಸ್ಕಾಂಡ್ ಆಗೋದಾದ್ರೆ ಅಥವಾ ಎಲ್ಲೋ ಹೋಗೋದಾದ್ರೆ ಅಜ್ಞಾತ ಸ್ಥಳಕ್ಕೆ ಹೋಗೋದಾದ್ರೆ ಈ ಹಿಂದೆನೆ ಹೋಗ್ತಿದ್ರಲ್ಲ, ಯಾಕೆ ಅವರ ಪುತ್ರನ ಅರೆಸ್ಟ್ ಆದ ನಂತರ ಆಗಮನದ ಬಳಿಕ ಅವ್ರು ಹೋಗಿದ್ದಾರೆ ಅಂತ ಯಾಕಿರಬಹುದು? ಇವತ್ತು ನ್ಯಾಯಾಲಯದಲ್ಲಿ ವಿಚಾರಣೆ ಇದೆ. ಈ ಸಂದರ್ಭಕ್ಕೆ ಭವಾನಿ ರೇವಣ್ಣ ಅವರ ವಿರುದ್ಧವಾಗಿ ಏನಾದ್ರೂ ತೀರ್ಪು ಬಂದ್ರೆ ಅವ್ರನ್ನೂ ಕೂಡ ಬಂಧಿಸುವಂತಹ ಲಕ್ಷಣಗಳು ಹೆಚ್ಚಾಗಿವೆ. ಆ ಕಾರಣಕ್ಕಾಗಿ ಬಂಧನ ಆದ್ರೆ ಜೈಲು ಶಿಕ್ಷೆ ಅಥವಾ SIT ಅಧಿಕಾರಿಗಳ ತನಿಖೆಯನ್ನು ಕೂಡ ಎದುರಿಸಬೇಕಾಗುತ್ತೆ. ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿದ ಮಾದರಿಯಲ್ಲೇ ತಮ್ಮನ್ನು ಎಲ್ಲಿ ಬಂಧಿಸ್ತಾರೆ ಅನ್ನೋ ಆತಂಕ ಈಗ ಶುರುವಾಗಿದೆ. ಆ ಕಾರಣಕ್ಕಾಗಿಯೇ ಭವಾನಿ ರೇವಣ್ಣ ಅವರು ಈಗ ಎಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ. ಒಂದೆಡೆ ಹಾಸನದ ಹೊಳೆನರಸೀಪುರದಲ್ಲೂ ಇಲ್ಲ, ಇತ್ತ KR ಸಾಲಿಗ್ರಾಮದಲ್ಲೂ ಭವಾನಿ ರೇವಣ್ಣ ಅವರಿಗೆ SIT ಅಧಿಕಾರಿಗಳು ತಲಾಶ್ ನಡೆಸಬಹುದು. ಒಂದ್ ವೇಳೆ ನ್ಯಾಯಾಲಯದಲ್ಲಿ ಇವರ ವಿರುದ್ಧ ತೀರ್ಪು ಪ್ರಕಟ ಆದ್ರೆ ಆ ಸಂದರ್ಭಕ್ಕೆ ಅವ್ರನ್ನ ಬಂಧಿಸೇ ತೀರ್ಬೇಕಾಗತ್ತೆ. ಹಾಗಾಗಿ ಒಂದು ವೇಳೆ ಬಂಧನಕ್ಕೆ ಒಳಗಾಗಬಹುದು ಅನ್ನೋ ಕಾರಣಕ್ಕಾಗಿಯೇ ಈಗ ಭವಾನಿ ರೇವಣ್ಣ ಅವರು ನಾಪತ್ತೆ ಆಗಿರೋದು. ಬಟ್ ರವಿ, SIT ಇಂದ ಭವಾನಿ ಅವರಿಗೆ ನೋಟಿಸ್ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆ ನೋಟಿಸ್ ಅವರಿಗೆ ರೀಚ್ ಆಗಿದೆಯಾ? ಈ ಬಗ್ಗೆ ಏನ್ ಮಾಹಿತಿ ಇದೆ? ಹಾಗಾದ್ರೆ ನಾಳೆ ವಿಚಾರಣೆಗೆ ಹಾಜರಾಗ್ತಾರಾ ಭವಾನಿ? ಈಗಾಗಲೇ ಮೊದಲ ಹಂತದಲ್ಲಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಆ ನೋಟಿಸ್ಗೆ ಅವರು ಪ್ರತಿಕ್ರಿಯೆ ನೀಡಿಲ್ಲ, ಭೇಟಿಯನ್ನು ಕೂಡ ಆಗಿಲ್ಲ, ಖುದ್ದು ವಿಚಾರಣೆಯನ್ನು ಕೂಡ ಎದುರಿಸಿಲ್ಲ. ಹೀಗಾಗಿ ಅದು ಬಂದಿರೋದು 2ನೇ ಬಾರಿಯ ನೋಟಿಸ್. ಈ ಕಾರಣಕ್ಕಾಗಿ 2ನೇ ಬಾರಿಯ ನೋಟಿಸ್ಗೆ ಒಂದು ವೇಳೆ ಅವರು ಪ್ರತಿಕ್ರಿಯೆ ನೀಡದಿದ್ದರೆ ಖಂಡಿತವಾಗ್ಲೂ ಅವ್ರನ್ನ ಬಂಧನಕ್ಕೆ ಒಳಪಡಿಸ್ತಾರೆ. ಇನ್ನು ನಿರೀಕ್ಷಣಾ ಜಾಮೀನಿಗೆ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆ ನಿರೀಕ್ಷಣಾ ಜಾಮೀನಿನ ಅರ್ಜಿ ಒಂದು ವೇಳೆ ಇವರ ಪರವಾಗಿ ಬಂದ್ರೆ ಇವ್ರಿಗೆ ಅನುಕೂಲ ಆಗುತ್ತೆ. ಆ ಸಂದರ್ಭಕ್ಕೆ ಅವರು ನೇರವಾಗಿ ಹೋಗಿ ವಿಚಾರಣೆಯನ್ನು ಎದುರಿಸಬಹುದು. ಒಂದ್ ವೇಳೆ ಇವರು ತದ್ವಿರುದ್ಧವಾಗಿ ಏನಾದ್ರು ಆ ಒಂದು ತೀರ್ಪು ಪ್ರಕಟ ಆದ್ರೆ ಇವ್ರನ್ನ ಖಂಡಿತವಾಗ್ಲೂ SIT ಅಧಿಕಾರಿಗಳು ಬಂಧಿಸ್ತಾರೆ. ಆ ಕಾರಣಕ್ಕಾಗಿಯೇ ಇವರು ಸದ್ಯಕ್ಕೆ ತಲೆಮರೆಸ್ಕೊಂಡಿದ್ದಾರೆ. ಒಂದಷ್ಟು ಕಾನೂನು ಸಲಹೆಗಳನ್ನ ಪಡೆದುಕೊಳ್ಳಿಕ್ಕಾಗಿ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ, ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಿದೆ ಸಭಾ. ರೈಟ್ ರವಿ, ಧನ್ಯವಾದ ಡೀಟೇಲ್ಸ್ಗಾಗಿ. ಹೊಳೆನರಸೀಪುರದ ಮನೆಯಲ್ಲೂ ಕೂಡ ಭವಾನಿ ಅವರು ಇಲ್ಲ, ಸದ್ಯಕ್ಕೆ ಅವರ ಸುಳಿವಿಲ್ಲ. ಆದರೆ SIT ಅಧಿಕಾರಿಗಳು ಅವರ ತಲಾಶ್ ನಡೆಸ್ತಾ ಇದ್ದಾರೆ ಅನ್ನೋ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಸಾಲಿಗ್ರಾಮದಲ್ಲೂ ಇಲ್ಲ, ಮೈಸೂರಲ್ಲೂ ಇಲ್ಲ, ಹಾಸನದಲ್ಲೂ ಇಲ್ಲ. ಅವರು ತಮ್ಮ ಖಾಸಗಿ ಫಾರ್ಮ್ ಹೌಸ್ನಲ್ಲಿ ಇರಬಹುದು ಅನ್ನುವಂತಹ ಶಂಕೆ ಇದೆ. ಸೊ ಹಾಗಾಗಿ SIT ಅಧಿಕಾರಿಗಳ ತಂಡ ಎಲ್ಲಿರಬಹುದು ಅನ್ನುವಂತಹ ತಲಾಶನ್ನ ಈಗಾಗಲೇ ನಡೆಸ್ತಾ ಇದೆ. ಭವಾನಿ ಅವರಿಗೆ 2 ಪ್ರಮುಖ ಟೆನ್ಷನ್. ಒಂದು, ತಮ್ಮ ಬೇಲ್ ಅರ್ಜಿ ರಿಜೆಕ್ಟ್ ಆದರೆ ಏನು ಮಾಡಬೇಕು ಅನ್ನೋದು. ಮತ್ತೊಂದು, ಪುತ್ರನ ಆಗಮನದಿಂದ ಪ್ರಕರಣ ಬೇರೆ ಬೇರೆ ಆಯಾಮಗಳು ಪಡೆದುಕೊಳ್ಳೋ ಸಾಧ್ಯತೆ ಇದೆ. ವಿಚಾರಣೆಗೆ ಕರೆದ್ರೆ ಏನು ಮಾಡೋದು ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.